ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ನಾನಿವತ್ತು ಬಂದಿರೋದು ಆನೆಗುಂಡಿ ಅನ್ನೋ ರೆಸಾರ್ಟ್ಗೆ. ಸೊ ಇಲ್ಲಿ ಏನೇನು ಆ್ಯಕ್ಟಿವಿಟಿ ಇದೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ, ಹಾಗಾದರೆ ಹೇಗಿದೆ ಚೆಕ್ ಮಾಡೋ, ಹೊರಗಡೆ ಹೋಗಿ ಬನ್ನಿ. ಆಮೆಗುಂಡಿ ಅಂತಲೇ ಪಾರ್ಟಲ್ಲಿ ಫುಲ್ಲು ಕಂಪ್ಲೀಟಾಗಿ ಮಾಡಿದ್ದಾರೆ. ಇಲ್ಲಿ ಆಮೆಗುಂಡಿ ಅಂತ ನೀವು ಕಾಣಿಸ್ತಾ ಇರೋದು ಫುಲ್ಲು ಕಂಪ್ಲೀಟಾಗಿ ಮಾಡಿದ್ದಾರೆ. ನಿಮಗೆ ಒಂಥರ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಸೊ ಎಂಟ್ರೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಿ. ಎಂಟ್ರಿ ಆಗ್ತಿದ್ದಂಗೆ ರಿಸೆಪ್ಷನ್ ಸಿಗುತ್ತೆ. ಫಸ್ಟು ಎಲ್ಲ ರೆಸಾರ್ಟಲ್ಲೂ ಸಿಗೋದೆ ಫಸ್ಟು ರಿಸೆಪ್ಷನ್ನು. ಸೊ ಹೇಗಿದೆ ಅಂದ್ಬಿಟ್ಟು ರಿಸೆಪ್ಷನ್ ಎಂಟ್ರಿ ಆಗೋದನ್ನ ತೋರಿಸ್ತೀನಿ, ಬನ್ನಿ. ಸೊ ಫುಲ್ಲು ಪಾರ್ಟಿಂದನೇ ಫುಲ್ಲು ಕವರ್ ಮಾಡಿದ್ದಾರೆ. ಬಟ್ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಮಾತ್ರ. ನೋಡಿ ಯಾವ ಥರ ಇದೆ, ಸೂಪರ್ ಆಗಿದೆ ಅಲ್ಲ. ಸೊ ಫಸ್ಟು ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಈ ಬ್ಯಾಡ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಬ್ಯಾಡ್ಸ್ ಏನಕ್ಕೆ ಅಂದರೆ ನೀವು ಇಲ್ಲಿ ಆಮೆಗುಂಡಿ ರೆಸಾರ್ಟ್ಗೆ ಬಂದಿದ್ದೀರಾ ಅಂತ ಅನ್ನೋದಕ್ಕೋಸ್ಕರ ಇದನ್ನ ನಿಮಗೆ ಕಟ್ತಾರೆ. ಸೊ ಇಲ್ಲಿ ಇಂಡೋರ್ ಆ್ಯಕ್ಟಿವಿಟಿ ಇರುತ್ತೆ ಆ್ಯಂಡ್ ಔಟ್ಡೋರ್ ಆ್ಯಕ್ಟಿವಿಟಿನೇ ಇರುತ್ತೆ. ಸೊ ಅದೆಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಪ್ಯಾಕೇಜು ಆ್ಯಂಡ್ ಸ್ಟೇ ಪ್ಯಾಕೇಜ್ ಎಲ್ಲ ಎಷ್ಟಿದೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋನ ತಪ್ಪದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಗೇಮ್ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ ಕಂಪ್ಲೀಟಾಗಿ. ಹಂಗಾದರೆ ಬನ್ನಿ ಹೋಗೋಣ, ಲೆಟ್ಸ್ ಸಿ. ಸೊ ನಿಮಗಿಲ್ಲಿ ಬೋಟಿಂಗ್ ಆ್ಯಕ್ಟಿವಿಟಿ ಅಂದರೆ ಕಾಯಕಿಂಗ್ ಆ್ಯಕ್ಟಿವಿಟಿ ಇಲ್ಲಿ ಇದ್ದೇ ಇರುತ್ತೆ. ಸೊ ಅದಂತೂ ಮಸ್ತಾಗಿದೆ ನೋಡಿ. ಅಲ್ಲಿದೆಯಲ್ಲ ಈ ಥರ ಬೋಟಿಂಗ್ ನಿಮಗೆ ಫೆಸಿಲಿಟಿ ಕೊಡ್ತಾರೆ. ಸೊ 2 ಮೆಂಬರ್ ಕೊಡ್ತಾರೆ. ಪೆಟಲಿಂಗು ಬೋಟಿಂಗ್ ಇರುತ್ತೆ. ಇದಂತೂ ಮಸ್ತಾಗಿರುತ್ತೆ, ಮಸ್ಟ್ ಆ್ಯಂಡ್ ಟ್ರೈ ಇದಂತೂ. ಆ್ಯಂಡ್ ಜಿಪ್ಲೈನು ಇಲ್ಲಿ ನೋಡಿ, ನಿಮಗೆ ಈ ಜಿಪ್ಲೈನ್ ಕಾಣ್ತಿದೆಯಲ್ಲ, ಈ ಜಿಪ್ಲೈನು ಇಲ್ಲಿಂದ ಅಲ್ಲಿವರೆಗೂ ಅದು ಪಾಂಡ್ ಮಧ್ಯ ಹೋಗ್ಬೋದು. ತುಂಬಾ ಕ್ರೇಜಿಯಾಗಿರುತ್ತೆ, ಸಖತ್ತಾಗಿದೆ. ರೋಪ್ ಸೈಕ್ಲಿಂಗ್ ಆ್ಯಕ್ಟಿವಿಟಿ ಅಂತೂ ಕ್ರೇಜಿ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ಆ ಪಾಯಿಂಟ್ಸ್ನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಭಯ ಆಗುತ್ತೆ, ನೋಡ್ಕೊಂಡು ಆಟಾಡಬೇಕು. ಇದಂತೂ ಸಖತ್ತಾಗಿದೆ ಮಾತ್ರ. ಮಾರ್ನಿಂಗ್ ಹಂಗೆ ಒಂದು ವಾಕ್ ಬಂದಿದ್ದೀವಿ. ಸೊ ಹಂಗೆ ಕಾಫಿ ಪ್ರೊವೈಡ್ ಮಾಡಿದ್ದಾರೆ. ಮಾರ್ನಿಂಗ್ ನಿಮ್ಗೆ ಇಲ್ಲಿ ಒಂದು 7:30 ಬಂದರೆ ಕಾಫಿ ಸಿಗುತ್ತೆ. ಜಿಪ್ ಲೈನ್ ಆ್ಯಕ್ಟಿವಿಟೀಸ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ರೆಸಾರ್ಟಲ್ಲೂ ಲ್ಯಾಂಡಲ್ಲಿರುತ್ತೆ. ಸೊ ಇಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ಕೆರೆ ಮೇಲಿದೆ. ಆಡಬೇಕಾದ್ರೆ ಫುಲ್ಲು ಥ್ರಿಲ್ ಕೊಡುತ್ತೆ ನೋಡಿ. ಲೆವೆಲ್ ಅಪ್ ಅಂತಾರಲ್ಲ, ಸೊ ಆ ಥರ ಒಂದಾದ್ಮೇಲೆ ಒಂದು ಲೆವೆಲ್ಲು ಡಿಫಿಕಲ್ಟ್ ಇದೆ ನೋಡಿ. ಈ ಲೆವೆಲ್ ಇದೆ. ಇದು ಯಾವ ಥರ ನೋಡಿ, ಜಸ್ಟ್ ಅದನ್ನು ಹೋಲ್ಡ್ ಮಾಡಿ ಪಿಕ್ ಮಾಡ್ಕೊಂಡು ಇಟ್ಕೊಂಬರ್ಬೇಕು. ಸ್ವಲ್ಪ ಡಿಫಿಕಲ್ಟ್ ಇದೆ ಆ್ಯಕ್ಚುಲಿ. ಇದೇ ಫೈನಲ್ಲು. ಸ್ಟಾರ್ಟಿಂಗ್ ಅಲ್ಲಿಂದ ಇದು ಎಂಡ್ ಪಾಯಿಂಟು. ಆಡ್ತೀರಾ ಚಂದು? ಆಡ್ತೀರಾ? ಅಷ್ಟು ನೀನು ಆಡ್ತೀಯಾ? ಸರಿ. ಕಂಪ್ಲೀಟಾಗಿ ರೆಸಾರ್ಟ್ ಸಿಕ್ಕಾಬಿಟ್ಟೆ ದೊಡ್ಡದಿದೆ. ಎಲ್ಲೆಲ್ಲಿ ಏನೇನಿದೆ ಅಂದ್ಬಿಟ್ಟು ಡೈರೆಕ್ಷನ್ ಬೋರ್ಡ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡಿ, ವಾಟರ್ ರೋಲರ್ ಇದೆ, ಆಂಫಿಥಿಯೇಟರ್ ಇದೆ ಆ್ಯಂಡ್ ವುಡನ್ ಕಾಟೇಜಸ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ. ಸೊ ಇದು ಕಂಪ್ಲೀಟಾಗಿ 4 ಏರಿಯಾ ಇದೆ ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡು ಕಿಡ್ಸ್ ಪ್ಲೇ ಏರಿಯಾ ಇದೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆ. ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ ನೋಡಿ, ಇಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದರೆ ಆಟ ಆಡೋಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಇದಿಷ್ಟೇ ಅಲ್ಲ, ತುಂಬಾ ಆ್ಯಕ್ಟಿವಿಟಿ ಮಕ್ಳಿಗೂ ಅಂತ ಸಪ್ರೇಟಾಗೇ ಮಾಡಿದ್ದಾರೆ. ಸೊ ಲಾಸ್ಟ್ ನೈಟು ನಾವು ಫೈರ್ ಕ್ಯಾಂಪ್ ಹಾಕಿದ್ವಿ. ಇಲ್ಲಿ ಮಸ್ತಾಗಿತ್ತು. ರೈನ್ ಡ್ಯಾನ್ಸ್ ಅಲ್ಲ, ಫೈರ್ ಕ್ಯಾಂಪು ಮತ್ತು ವಿತ್ DJ ಇರುತ್ತೆ. ಸೈಕಾಗಿತ್ತು ಮಾತ್ರ.
ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಶಟಲ್ ಕಾಕ್ ಹಾಕ್ಬೋದು, ಇಲ್ಲಿ ವಾಲಿಬಾಲ್ ಆಡ್ಬೋದು. ಎರಡೂ ಇಲ್ಲೇ ಒಂದೇ ಪ್ಲೇಸಲ್ಲೇ ನಿಮಗೆ ಸಿಗುತ್ತೆ. ಫೈರ್ ಕ್ಯಾಂಪ್ನ ಪ್ರೊವೈಡ್ ಮಾಡ್ತಾರೆ. ವಿತ್ ಡಿಜೆನೂ ಇರುತ್ತೆ, ಚೆನ್ನಾಗಿರುತ್ತೆ ಆಟಾಡೋಕ್ಕೆ ಆ್ಯಂಡ್ ಡ್ಯಾನ್ಸ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡ್ಬರೋದಂದರೆ ಇನ್ನೂ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಪಾರ್ಟಿ ಮಾಡಬೇಕು ಅಂತ ಅಂದರೂ ಅಲ್ಲಿ ಪಾರ್ಟಿಗೆ ಟೇಬಲ್ನ ಪ್ರೊವೈಡ್ ಮಾಡ್ತಾರೆ, ಪಾರ್ಟಿ ಕೂಡ ಮಾಡ್ಕೊಬೋದು. ಸೊ ಇಂಡೋರ್ ಆ್ಯಕ್ಟಿವಿಟಿಗಳು ಒಂದು ಪ್ಲೇಸಲ್ಲಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಯಾವ ಥರ ಇದೆ ಅಂದರೆ ನೋಡಿ ಟೇಬಲ್ ಟೆನ್ನಿಸ್ ಇದೆ, ಚೆನ್ನಾಗಿದೆ. ಎರಡು ಟೇಬಲ್ ಇದೆ ಆ್ಯಂಡ್ ಕ್ಯಾರಮ್ ಬೋರ್ಡ್ ಇದೆ. ಆ್ಯಂಡ್ ಇನ್ನೊಂದು ಇಂಡೋರ್ ಆ್ಯಕ್ಟಿವಿಟಿ ಇಲ್ಲಿ ಮಡಗಿದ್ದಾರೆ. ಇದು ನಾವು ಗ್ರೌಂಡಲ್ಲಿ ಆಡ್ತೀವಿ ಫುಟ್ಬಾಲ್ನ. ಇಲ್ಲಿ ಏನಂತಾರೋ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ಏನಂತಾರೆ ಈ ಆಟಕ್ಕೆ ಅಂತ ಅಂದ್ಬಿಟ್ಟು. ಬಿಲೋ 10 years ಯಾರೆಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೋ ಅವ್ರಿಗೆ ಸಪ್ರೇಟಾಗಿ ಪೂಲ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಆಳ ಕಮ್ಮಿ ಇರುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ, ಚೆನ್ನಾಗಿದೆ. ಬಟ್ ಇನ್ನೂ ದೊಡ್ಡದಿದೆ, ಅದೆಲ್ಲ ದೊಡ್ಡವರು ಯೂಸ್ ಮಾಡ್ಕೊಬೋದು. ಅದು ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಆ್ಯಕ್ಟಿವಿಟಿಗಳು ವಾಟರ್ ರೋಲರ್ ಇದೆ. ಆ್ಯಂಡ್ ಹಿಂಗೆ ಮುಂದೆ ಬಂದರೆ ಸೈಕ್ಲಿಂಗ್ ಆ್ಯಕ್ಟಿವಿಟಿ ಇದೆ. ಆ್ಯಂಡ್ ನೇಚರ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ, ರೆಸಾರ್ಟು ಸಿಕ್ಕಾಪಟ್ಟೆ ಇದೆ. ಸೊ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಡೈಲಿ ನಿಮಗೆ ಇಲ್ಲಿ ಒಂದು ಸತಿ ಆ್ಯಕ್ಟಿವಿಟಿ ಎಲ್ಲ ಆದಮೇಲೆ ಡೈಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡ್ತಾರೆ. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಸ್ವಿಮ್ಮಿಂಗ್ ಪೂಲ್. ಇದು ದೊಡ್ಡವರು ಆಟಾಡ್ಬೋದು, ಚಿಕ್ಕ ಮಕ್ಕಳು ಆಟಾಡ್ಬೋದು. ಆ್ಯಂಡ್ ಸಪ್ರೇಟಾಗಿ ಎರಡೂ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಚಿಕ್ಕ ಮಕ್ಕಳು ಆಟಾಡ್ಬೋದು, ಸ್ವಲ್ಪ ದೊಡ್ಡವರು. ಇನ್ನು ಸ್ಟೇ ಅಂತ ಬಂದರೆ ನಿಮ್ಗೆ ಇಲ್ಲಿ ತುಂಬಾ ಸ್ಟೇ ಇದ್ದಾವೆ. ಆ್ಯಂಡ್ ಫಸ್ಟ್ ಆಫ್ ಆಲು ನಿಮಗೆ ಟೆಂಟ್ ಸ್ಟೇ ಇರುತ್ತೆ, ಕಾಟೇಜಸ್ ಇರುತ್ತೆ, ರೂಮ್ ಸ್ಟೇ ಇರುತ್ತೆ. ಆ್ಯಂಡ್ 14, 15, 10 ಶೇರಿಂಗು ತುಂಬಾ ಶೇರಿಂಗ್ಗಳದ್ದು ರೂಮ್ ಅವೈಲೇಬಲ್ ಇದೆ. ಆ್ಯಂಡ್ ಪ್ರೈಸಸ್ಗಳದ್ದು ಏನೇ ಇದ್ದರೂ ನಿಮ್ಗೆ ಇಲ್ಲಿ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ ಥರ ಇದೆ ಟೆಂಟ್ ಸ್ಟೇ, ನಿಮಗೆ ರೂಮ್ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಇದು 2 ಶೇರಿಂಗ್, ಆರಾಮಾಗಿ ಸ್ಟೇ ಆಗ್ಬೋದು. ತುಂಬಾ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಎಷ್ಟು ರಿಫ್ರೆಶ್ಮೆಂಟ್ ಆಗಿದೆ. ಸೊ 2 ಶೇರಿಂಗ್ ರೂಮ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ, ಏನು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ವಾರ್ಡ್ರೂಮ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ರೆಸ್ಟ್ ರೂಮು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರೆಲ್ಲ ಟೆಂಟ್ ಸ್ಟೇ ನೋಡ್ತಿದ್ದೀರೋ ಅವ್ರಿಗೆಲ್ಲ ಟೆಂಟ್ ಫೆಸಿಲಿಟಿನ ಇಲ್ಲಿ ಗ್ರೀನರಿ ಮಧ್ಯೆ ಹಾಕ್ಕೊಡ್ತಾರೆ. ಮಸ್ತಾಗಿ ಇರುತ್ತೆ. ನೈಟ್ ಅಂತೂ ಮಸ್ತಾಗಿ ವ್ಯೂ ಪಾಯಿಂಟು ಚೆನ್ನಾಗಿರುತ್ತೆ. ಇಲ್ಲೂ ಅಂತೂ ಈ ಥರ ಗ್ರೀನರಿ ಪ್ಲೇಸಲ್ಲಿ ಟೆಂಟ್ ಹಾಕೋದು, ಇಲ್ಲೇ ತುಂಬಾ ಹಾಕ್ತಾರೆ ಟೆಂಟು. ನೋಡಿ, ಸೊ ಸ್ಟಾರ್ಟಿಂಗ್ ರಿಸೆಪ್ಷನಿಂದ ನೀವು ಎಂಟ್ರಿ ಆದರೆ ಒಂದು ಅರ್ಧ ಗಂಟೆ ಆದರೂ ನೀವು ಈ ರೆಸಾರ್ಟ್ನ ಆರಾಮಾಗಿ ಫೀಲ್ ಮಾಡ್ಕೊಂಡು ಓಡಾಡ್ಬೋದು. ಅಷ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ್ಯಂಡ್ ನೋಡಿ, ಇಲ್ಲಿ ಕಪಲ್ ರೂಮ್ಸ್ನ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ ಚಿಕ್ಕ ಚಿಕ್ಕ ಎಕೋ ಕಾಟೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ನೋಡೋಕ್ಕೆ ಒಂಥರ ಸಖತ್ತಾಗಿದೆ. ಇದೆಲ್ಲ ಕಪಲ್ ರೂಮ್ಸ್ಗಳಿರ್ತವೆ. ಇನ್ನು ಹುಡುಗರು ಅಥವಾ ಗ್ರೂಪಲ್ಲಿ ಯಾರಾದರೂ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಅವಾಗ ಕ್ರಿಕೆಟ್ ಆಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ತುಂಬ ದಿವಸದಿಂದ ಕ್ರಿಕೆಟ್ ಆಡೋಕ್ಕಾಗಿರಲ್ಲ ಈ ಕೆಲಸ ಬ್ಯುಸಿಲಿ. ಆ್ಯಂಡ್ ನೋಡಿ, ಕ್ರಿಕೆಟ್ ಆಡೋಕ್ಕೆ ಅಂತಲೇ ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ಸಖತ್ತಾಗಿದೆ. ಸೊ 10 ಜನ ಬಂದ್ರೂ ಆರಾಮಾಗಿ ನಿಂತ್ಕೊಂಡು ಫೀಲ್ಡಿಂಗ್ ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಹೋಗ್ಬೋದು.
ಆ್ಯಂಡು ವಾರ ಪೂರ್ತಿ ನೀವು ಕೆಲಸ ಮಾಡಿ ಸಾಕಾಗಿರುತ್ತೆ. ಸೊ ರಿಫ್ರೆಶ್ಮೆಂಟ್ ನಿಮಗೆ ಬೇಕು ಅಂದರೆ ಆಮೆಗುಂಡಿ ರೆಸಾರ್ಟ್ಗೆ ಒಂದ್ಸತಿ ಬರ್ಬೋದು. ಆರಾಮಾಗಿ ನಿಮಗೊಂದು ರಿಫ್ರೆಶ್ಮೆಂಟು ಪಕ್ಕ ಸಿಗುತ್ತೆ. ನೋಡಿ ಎಂಥ ನೇಚರ್ ಇದೆ, ಸೆಂಟ್ರಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಆ್ಯಂಡು ಇವಾಗ ನಮ್ಮ ಜೊತೆ ಇದ್ದಾರೆ ರಾಮು ಅಂತ ಅಂದ್ಬಿಟ್ಟು, ಇಲ್ಲಿ ಇನ್ಚಾರ್ಜಾ, ಇಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಳೋಣ ಬನ್ನಿ. ಸೊ ಹಾಯ್ ರಾಮು. ಹಾಯ್ ಸರ್. ಸೊ ಇಲ್ಲಿ ಏನೇನು ಸ್ಟೇ ಇದೆ, ಏನೇನು ಫೆಸಿಲಿಟಿ ಇದೆ ಆ್ಯಂಡ್ ಆ್ಯಕ್ಟಿವಿಟಿ ಏನೇನಿದೆ ಅಂತ ಅಂದ್ಬಿಟ್ಟು ಸರ್ ನಮ್ಮ ಹತ್ರ ಡೇ ಔಟ್ ಪ್ಯಾಕೇಜ್ ಇದೆ, ಸ್ಟೇ ಪ್ಯಾಕೇಜ್ ಇದೆ, ಟೆಂಟ್ ಪ್ಯಾಕೇಜ್ ಸ್ಟೇ ಇದೆ. ಓಕೆ. ಸ್ಟೇ ಪ್ಯಾಕೇಜ್ ಬಂದು ರೂಮ್ ಬಂದು 3500 ಪರ್ ಪರ್ಸನ್ ಇರುತ್ತೆ. ಅಥವಾ 24 hours ಸ್ಟೇ ಓಕೆ ವಿತ್ ಲಂಚು, ಡಿನ್ನರ್, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ ಪ್ಯಾಕೇಜಲ್ಲಿ. ಮತ್ತು ಔಟ್ಡೋರ್ ಗೇಮ್ಸು, ಇಂಡೋರ್ ಗೇಮ್ಸು, ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲು ಇದೆಲ್ಲ ಕಾಂಪ್ಲಿಮೆಂಟ್ರಿ ಪ್ಯಾಕೇಜಲ್ಲಿ ಇರುತ್ತೆ. ಓಕೆ. ಆ್ಯಂಡ್ ತುಂಬ ಜನ ಗ್ರೂಪಲ್ಲಿ ಬರ್ತಾರೆ ಅಂದರೆ ಅವ್ರಿಗೂ ಈ ಥರ ಫೆಸಿಲಿಟಿ ಇರುತ್ತೆ? ಅವರು ಡಿಸ್ಕೌಂಟ್ ಪ್ರೈಸ್ ಇರುತ್ತೆ ಅವ್ರಿಗೆ. ಓಕೆ. ರೂಮ್ ಎಲ್ಲ ಯಾವ ಥರ ಇರುತ್ತೆ ಅವ್ರಿಗೆ? ಸರ್ ನಮ್ಮ ಹತ್ರ 4 ಶೇರಿಂಗ್ ಇದೆ, 6 ಶೇರಿಂಗ್ ಇದೆ, 2 ಶೇರಿಂಗ್ ಎಲ್ಲ ಇದೆ. ಓಕೆ. ಸ್ಟಾರ್ಟಿಂಗ್ ಬೆಸ್ಟ್ ಪ್ರೈಸ್ ಯಾವುದು ಸರ್? ಈಗ ಅಂದರೆ ಟೋಟಲ್ ಆಗಿ ಈಗ ಬಲ್ಕಾಗಿ ಬಂದರೆ, ಇಲ್ಲಾಂದರೆ ಜಾಸ್ತಿ ಫ್ಯಾಮಿಲಿ ಜೊತೆ ಬಂದರೆ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ. ಓಕೆ. ವೀಕ್ ಡೇಸಲ್ಲಿ.